ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಿರಣ್ ಬ್ಲಾಗ್. ನಾನು ನಿಮ್ಮ ರಾಮನಗರದ ಹುಡುಗಿ ಕಾವ್ಯ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನಾನು ನನ್ನ ಇಡೀ ದಿನದ ದಿನಚರಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಬೆಳಗಿನ ಜಾವ ಹೇಗೆ ಶುರುವಾಗುತ್ತೆ, ಹೇಗಿರುತ್ತೆ ಅನ್ನೋದನ್ನ ವಿಡಿಯೋ ಮುಖಾಂತರ ನೋಡೋಣ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ವೆಲ್ಕಮ್. ನಾನಿವತ್ತು ಬೆಳಿಗ್ಗೆ 5:30ಗೆ ಎದ್ದೆ. ನಾನು ಡೈಲಿ ಲೇಟಾಗೇ ಎದ್ದೇಳೋದು. ಇವತ್ತಿಂದ ವ್ಲಾಗ್ ಮಾಡೋಣ, ವಿಡಿಯೋ ಮಾಡೋಣ ಅಂತ ಸ್ವಲ್ಪ ಬೇಗ ಎದ್ದೆ ಅಷ್ಟೇ. ಎದ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ತುಳಸಿ ಗಿಡ ಮತ್ತು ಸೂರ್ಯದೇವನಿಗೆ ನಮಸ್ಕಾರ ಹಾಕ್ಕೊಂಡು ಹಾಗೆ ಹೊರಗಡೆ ವೆದರ್ನ ನೋಡ್ತಾ ನಿಂತಿದ್ದೆ. ಏಕೆಂದರೆ ನಿನ್ನೆ ಮಳೆ ಬಂದಿದ್ದರಿಂದ ವೆದರ್ ತುಂಬ ಚೆನ್ನಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಮತ್ತು ಒಳಗಡೆ ಬಂದು ಮನೆ ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡು ಸೀದಾ ನಮ್ಮ ಹೌಸ್ ವೈಫ್ ಎಂಡ್ಲೆಸ್ ಫೀಸ್ಲೆಸ್ ಜಾಬ್ಗೆ ಜಾಯ್ನ್ ಆದೆ. ನಾನು ಯಾವಾಗಲೂ ಹಿಂದಿನ ದಿನವೇ ಪಾತ್ರೆ ಎಲ್ಲ ತೊಳೆದಿಟ್ಕೊಬಿಡ್ತೀನಿ. ಬಟ್ ಅವತ್ತು ರಾತ್ರಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದರಿಂದ ಸ್ವಲ್ಪ ಸ್ಟ್ರೇನ್ ಅಂತ ಅನಿಸ್ತು ಟ್ರಾವೆಲ್ ಎಲ್ಲ ಮಾಡಿ. ಅದಕ್ಕೆ ಹಾಗೆ ಬಿಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಈಗ ತೊಳಿತಿದ್ದೀನಿ ಅಷ್ಟೇ. ಈ ಪಾತ್ರೆ ತೊಳೆಯೋದನ್ನು ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ. ಅಡುಗೆ ಮಾಡೋದು ಸಾಕು, ತಿನ್ನೋದು ಸಾಕು, ಪಾತ್ರೆ ತೊಳೆಯೋದು ಸಾಕು ಅಂತ ಅನಿಸ್ಬಿಡುತ್ತೆ ಸಮ್ಟೈಮ್ ಅಲ್ಲ, ಎವ್ರಿ ಟೈಮ್ ಹಾಗೆ ಅನಿಸುತ್ತೆ. ಏನಾದರೂ ಫ್ರೀ ಟೈಮ್ನಲ್ಲಿ ವೈರಲ್ ರೆಸಿಪಿ ಮಾಡೋಣ ಅಂತ ಅನಿಸುತ್ತೆ. ಅಯ್ಯೋ ಯಾರು ಮಾಡ್ತಾರೆ, ಯಾರು ಪಾತ್ರೆ ವಾಶ್ ಮಾಡ್ತಾರೆ ಅಂತ ಸುಮ್ಮನಾಗ್ಬಿಡ್ತೀನಿ. ಹಾಗಂತ ನಾನು ಲೇಝಿ ಅಂತ ಏನಲ್ಲ. ಬೆಳಗಿಂದ ಆ ಕೆಲಸ ಈ ಕೆಲಸ ಮತ್ತು ನನ್ನ ಮಗಳಿಗೆ ಊಟ ತಿಂಡಿ ಎಲ್ಲ ತಿನ್ನಿಸ್ಕೊಂಡು, ನನ್ನ ಮಗಳು ಊಟ ತಿಂಡಿ ತಿನ್ನೋದೇ ಗಂಟೆ ಮಾಡ್ತಾಳೆ. ಹಾಗಾಗಿ ನಮ್ಮ ತಾಳ್ಮೆ ಅಲ್ಲೇ ಸತ್ತೋಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಲೇಝಿ ಅಂದೆ ಅಷ್ಟೇ. ಆಮೇಲೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಹಾಲನ್ನು ಬಿಸಿಗಿಟ್ಟೆ. ನಾನು ಹಾಲು ಕಾಯೋಷ್ಟರಲ್ಲಿ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಕೆಳಗಡೆ ಮಲ್ಕೋತಾರೆ. ಅವ್ರ ಹಾಸಿಗೆ ಎಲ್ಲ ಎತ್ಬಿಟ್ಟು ಬರೋಣ ಅಂದ್ಕೊಂಡು ರೂಮ್ಗೆ ಹೋದೆ. ಅಷ್ಟರಲ್ಲಿ ನನ್ನ ಸೌಂಡೆಲ್ಲ ಕೇಳಿಸ್ಕೊಂಡು ನನ್ನ ಮಗಳು ಎದ್ಲು. ಹಾಯ್, ಗುಡ್ ಮಾರ್ನಿಂಗ್. ಫೋನ್ ಮಾಡ್ತಿದ್ಯಾ? ಗುಡ್ ಮಾರ್ನಿಂಗ್. ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ನನ್ನ ಮಗಳು ಸೆಲ್ಫಿ ಸ್ಟ್ಯಾಂಡ್ ಇಟ್ಕೊಂಡು ಏನೇನೋ ಮಾತಾಡ್ತಾ ಇದ್ಲು. ಹಾಗಾಗಿ ಅವಳ ಕಡೆ ನೋಡೋಣ ಅಂದ್ಕೊಂಡು ಹೋದೆ. ಸ್ವಲ್ಪನೇ ಇತ್ತು ಬಟ್ಟೆ, ಜಾಸ್ತಿ ಏನಿರಲಿಲ್ಲ. ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಅವಳು ಸೆಲ್ಫಿ ಸ್ಟ್ಯಾಂಡ್ ಇಟ್ಕೊಂಡು ಏನೇನೋ ಮಾತಾಡ್ತಾ ಇದ್ಲು. ಕೇಳೋಣ. ಏನು ಮಾಡ್ತಿದ್ಯಾ? ಟಿ ವಿ ನೋಡ್ತಿದ್ಯಾ? ಏನದು? ಏನದು? ಚಪಾತಿನ? ನೋ. ಏನದು? ಸೆಲ್ಫಿ ಸ್ಟ್ಯಾಂಡ್. ಏನಪ್ಪ ಅದು? ಚಪಾತಿನ? ಆಮೇಲೆ ನಮ್ಮ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ತಿಂಡಿ ಅಂತ ಏನೂ ಮಾಡಿಲ್ಲ. ಒಂದೇ ಸಲ ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂತ ಎಲ್ಲ ತರಕಾರಿಗಳನ್ನೆಲ್ಲ ಹಚ್ತಾ ಇದ್ದೀನಿ. ತರಕಾರಿ ಸಾರು, ಬೇಳೆ, ಉಪ್ಸಾರಲ್ಲಿ ನನ್ನ ಮಗಳು ತುಂಬ ಚೆನ್ನಾಗಿ ಊಟ ಮಾಡ್ಕೋತಾಳೆ. ಹಾಗಾಗಿ ನಾನು ಜಾಸ್ತಿ ತರಕಾರಿ ಸಾರು, ಉಪ್ಸಾರು ಆ ಥರ ಎಲ್ಲ ಮಾಡಿ ತಿನ್ನಿಸ್ತಿರ್ತೀನಿ. ಕೆಲಸ ಜಾಸ್ತಿ ಇರೋದ್ರಿಂದ ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತ ತರಕಾರಿ ಸಾಂಬಾರೆಲ್ಲ ಮಾಡಿಕೊಂಡೆ. ನಾಲ್ಕು ಟೊಮೊಟೊ ಹಾಕಿ ಸಾಂಬಾರು ಪುಡಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಹಚ್ಚಿರೋ ತರಕಾರಿಗೆಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಂಗಿನ ತುರಿನೂ ಸೇರಿಸ್ಕೊಂಡು ವಿಷಲ್ ಹೊಡ್ಸ್ಕೊತಾ ಇದ್ದೀನಿ. ಬೆಳಿಗ್ಗೆನೇ ಸಾಂಬಾರು ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಊಟ ಏನಪ್ಪ ಅನ್ನೋ ಯೋಚನೆ ಇರಲ್ಲ. ಹಾಗಾಗಿ ಆಲ್ಮೋಸ್ಟ್ ನಾನು ಬೆಳಗ್ಗೆ ಹೊತ್ತೇ ಸಾಂಬಾರು ಇಟ್ಕೊಂಡ್ಬಿಡ್ತೀನಿ. ನಾವಿರೋದು ಇಬ್ಬರಿಗೆ ಬೇಗ ಖಾಲಿ ಆಗೋಲ್ಲ. ಸೊ ಹಾಗಾಗಿ ನಾನು ಸಾಂಬಾರನ್ನೇ ಜಾಸ್ತಿ ಮಾಡ್ಕೊತೀನಿ. ಬೆಳಗ್ಗೆ ಮಾಡಿದ್ರೆ ರಾತ್ರಿ ಅಷ್ಟೇನಾದರೂ ಅಟ್ಲೀಸ್ಟ್ ಖಾಲಿ ಆಗುತ್ತಲ್ಲ ಅಂತ. ಹೀಗೆ ಪಕ್ಕದಲ್ಲಿ ಅನ್ನಕ್ಕೆ ನೀರಿಟ್ಟಿದ್ದೆ. ಅದು ಕುದಿ ಬಂದಾದಮೇಲೆ ಅಕ್ಕಿನೂ ತೊಳೆದು ಇಟ್ಕೊಂಡೆ. ನಮ್ಮ ಮನೆಯವರು ಎದ್ದು ವಾಕ್ ಹೋಗಿದ್ರು. ವಾಕ್ ಮುಗಿಸ್ಕೊಂಡು ಬಂದರು. ಅವ್ರಿಗೆ ಟೀ ಮಾಡೋಣ ಅಂತ ಟೀ ಮಾಡ್ತಾ ಇದ್ದೆ. ಎಷ್ಟೊಂದು ಟೈಮು ಮಾರ್ನಿಂಗು ಟೀ ಕಾಫಿ ಕುಡಿಬಾರ್ದು ಅಂತ ಕಂಟ್ರೋಲ್ ಮಾಡ್ತೀನಿ ತಿಂಡಿ ತಿನ್ನೋಕ್ಕಿಂತ ಮುಂಚೆ. ಆದರೂ ಕಾಫಿ ನನ್ನನ್ನು ಬಿಡಲ್ವೋ, ನಾನು ಕಾಫಿ ಟೀನ ಬಿಡಲ್ವೋ ಗೊತ್ತಿಲ್ಲ. ನನಗೆ ಟೀ ಕಾಫಿ ಅಂದರೆ ಸಖತ್ ಇಷ್ಟ. ಬೇಗ ಕುಡಿದ್ಬಿಡ್ತೀನಿ. ಸೊ ಹಾಗಾಗಿ ನನಗೆ ಟೀ ಕಾಫಿ ಅಂತೂ ಬೆಳಿಗ್ಗೆ ಟೈಮ್ ಅಂತೂ ಇರಲೇಬೇಕು. ಪಕ್ಕದಲ್ಲೇ ಇರೋ ಮಿಕ್ಕಿದ ಹಾಲನ್ನ ಕಾಯೋಕ್ಕೂ ಕೂಡ ಇಟ್ಕೊಂಡೆ. ನಾನು ಸುಮ್ಮನೆ ಆ ಟೀ ಸ್ಮೆಲ್ಲು, ಪುಡಿ ಸ್ಮೆಲ್ನ ನೋಡಿಕೊಂಡು ಅಂತ ಇದ್ದೆ ಸುಮ್ಮನೆ ಹಂಗೆ. ಈ ಕಡೆ ತಿರುಗಷ್ಟರಲ್ಲಿ ಹೆಂಗೋ ಬಂದು ಉಕ್ಕಿ ಸ್ವಲ್ಪ ಟೀನೇ ಚೆಲ್ಲೋಯ್ತು. ಆಮೇಲೆ ಇಬ್ಬರು ಸ್ವಲ್ಪ ಟೀ ಕುಡ್ಕೊಂಡು ನನ್ನ ಮಗಳು ಏನೋ ತರಲೆ ಕೆಲಸ ಮಾಡ್ತಾಯಿದ್ಲು. ಹಾಯ್.
ಸೀರೆ ಹಾಕೋಣ. ನಿಂಗೆ ಅವಾಗಲೇ ಸೀರೆ ಬೇಕಾ? ಏಯ್ ಏನೋ ಏನೋ ಒಪ್ಪ ಹೊಡಿ ನೋಡೋಣ, ಹೊಡಿ ನೋಡೋಣ. ಅದೇ ಮಮ್ಮಿ ಜಂಬ ಬೇಕಾ ನಿನಗೆ? ಜಂಬನ ನಿನಗೆ? ಜಂಬ ಕೊಡಿ. ಬೇಕಪ್ಪ? ಏನು ಮಾಡಬೇಕು ಮಗಳು? ಒನಕೆ ಒಬ್ಬವ್ವ. ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಅಂದ್ಕೊಂಡು ಮತ್ತೆ ಒಗ್ಗರಣೆ ಮಾಡೋಕ್ಕೆ ಹೋದೆ. ನನ್ನ ಮಗಳು ಎಷ್ಟು ತರಲೆ ಮಾಡ್ತಾಳೆ ಅಂತಂದರೆ ಅವಳಿದ್ರೆ ಬೇಜಾರೇ ಆಗಲ್ಲ, ಅಷ್ಟು ತರಲೆ ತುಂಟಿ ಆಗಿಬಿಟ್ಟಿದ್ದಾಳೆ. ಏನು ಕೇಳಿದ್ರು ಮುದುಕಿ ಥರ ಆಡ್ತಾಳೆ. ನಮ್ಮ ಮನೆ ಮುದುಕಿ ಅವಳು. ಅವರಪ್ಪ ಕೆಲಸದಿಂದ ಬಂದರೆ, ಅಪ್ಪ ಬಂದ, ಬಾ ಕೂಚು ಕಾಫಿ ಕುಡಿ ಅಂತ ಹೇಳ್ತಾಳೆ. ದಾರಿಲಿ ಹೋಗೋರ್ನೆಲ್ಲರೂ ಬನ್ನಿ ಕಾಫಿ ಕುಡೀರಿ, ಟೀ ಕುಡೀರಿ ಅಂತೆಲ್ಲ ಬಂದು ಕರೀತಾಳೆ. ಅವರೆಲ್ಲ ಎಷ್ಟು ಇದು ಮಾಡ್ತಾರೆ ಗೊತ್ತಾ? ಈ ಹುಡುಗಿ ನೋಡಿ ಎಷ್ಟು ಇದು ಮಾಡ್ತಾಳೆ ಅಂತ ಎಲ್ಲ ಇದು ಮಾಡ್ತಾರೆ. ಅಷ್ಟು ಬುದ್ಧಿ ಇದೆ ಅವಳಿಗೆ. ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ಸಾಂಬಾರು ರೆಡಿ ಆಯಿತು. ಸಾಂಬಾರು ರೆಡಿ ಆದಮೇಲೆ ಅನ್ನ ಹಾಕ್ಕೊಂಡು ನನ್ನ ಮಗಳಿಗೆ ತಿನ್ಸೋಣ ಅಂದ್ಕೊಂಡು ಫಸ್ಟು ನನ್ನ ಮಗಳಿಗೆ ಊಟ ಮಾಡಿಸ್ಬಿಟ್ರೆ ಎಲ್ಲ ಕೆಲಸ ಅರ್ಧ ಕೆಲಸ ಆದಂಗೆ. ಫಸ್ಟು ಅವಳಿಗೆ ಊಟ ಮಾಡಿಸೋಣ ಅಂದ್ಕೊಂಡು ತೊಗೊಂಡೋದೆ. ಅವಳಿಗೆ ಊಟ ಮಾಡಿಸಾದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಫೇಸ್ಗೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಮತ್ತು ಲಿಪ್ ಬಾಮ್ ಹಾಕೊಳ್ಳೋಣ ಅಂದ್ಬಿಟ್ಟು ಎತ್ಕೊತಾ ಇದ್ದೆ. ಎಷ್ಟು ಇಂಪಾರ್ಟೆಂಟು ಫೇಸ್ಗೆ ಅಂತಂದರೆ, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಫೇಸಲ್ಲೆಲ್ಲ ಮೆಡಿಸನ್ ರಿಯಾಕ್ಷನೋ ಏನೋ ಗೊತ್ತಿಲ್ಲ, ಪಿಗ್ಮೆಂಟೇಷನ್ ಎಲ್ಲ ಆಗಿಬಿಟ್ಟಿತ್ತು. ಆವಾಗ ಏನು ಕ್ರೀಮು ಏನೂ ಹಚ್ಚುತ್ತಿರಲಿಲ್ಲ. ಇವಾಗ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಹಾಗೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನೆಲ್ಲ ಎತ್ಕೊಂಡು ಮಡಿಕೊತಾ ಇದ್ದೆ. ನಮ್ಮ ಮನೆಯವರು ನನಗೆ ರೈಸ್ ಬೇಡ ಮುದ್ದೆ ಮಾಡಿಕೊಡು ಅಂತ ಅಂದರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಮುದ್ದೆ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿದ್ಯಾ, ರೈಸ್ ಮಾಡಿದ್ಯಾ? ಬೇಡ ನಂಗೆ ಮುದ್ದೆನೇ ಮಾಡಿಕೊಡು ಅಂತಂದರು. ಅಯ್ಯೋ ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೋಸ್ಕರ ಮುದ್ದೆಗಿಟ್ಟು ಮುದ್ದೆ ಬೇಳೆ ಮಾಡಿದೆ. ಮುದ್ದೆನ ಬೇಯಕ್ಕಿಟ್ಟು ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಬೆಡ್ಶೀಟ್ ಎಲ್ಲ ಹಾಕಿದ್ದೆ. ಅದನ್ನೆಲ್ಲ ತೆಗೆದು ಆರಕೋಣ ಅಂತ ಎಲ್ಲನೂ ಎತ್ಕೊತಾ ಇದ್ದೆ. ಯಾಕೋ ಮಳೆ ಬೇರೆ ಬಂತಿತ್ತು, ಸುಮ್ಮನೆ ಹಾಗೆ ಇಟ್ಬಿಟ್ಟೆ. ಆಮೇಲೆ ಆರಕೋಣ ಅಂತ ಮುದ್ದೆ ಬೇಯೋಷ್ಟರಲ್ಲಿ ದೇವ್ರ ಸಾಮಾನೆಲ್ಲ ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಸಿಂಕ್ನೆಲ್ಲ ಹುಣ್ಸೆಹಣ್ಣು ಹಾಕಿ ಸಿಂಕೆಲ್ಲ ತೊಳೆದು ಸ್ವಲ್ಪನೇ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೆ. ನನಗಂತೂ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಅದೆಲ್ಲ ನೀಟಾಗೆಲ್ಲ ರೆಡಿ ಮಾಡಿ ಅದೆಲ್ಲ ಫುಲ್ ಅರೇಂಜ್ ಮಾಡೋಷ್ಟರಲ್ಲಂತೂ ಸಾಕು ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ನಂಗೆ 2 hours ಆದರೂ ಬೇಕೇ ಬೇಕು ಎಲ್ಲನೂ ನೀಟಾಗಿ ಎಲ್ಲ ಮಾಡೋಷ್ಟರಲ್ಲಿ. ಅಷ್ಟರಲ್ಲಿ ಮುದ್ದೆ ಬೆಂದಿತ್ತು. ಸ್ವಲ್ಪ ಮುದ್ದೆ ಕಟ್ಕೊಂಡು ಅವ್ರಿಗೆ ಮುದ್ದೆ ಕೊಟ್ಟೆ. ಆಮೇಲೆ ಇನ್ನೂ ಸ್ವಲ್ಪ ದೇವ್ರ ಸಾಮಾನೆಲ್ಲ ಹಾಗೆ ಇತ್ತು. ಆಮೇಲೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಫಸ್ಟು ಮುದ್ದೆ ಉಣಿಸಿ ಅವ್ರಿಗೆ ಫಸ್ಟು ಮುದ್ದೆ ಕೊಟ್ಬಿಡೋಣ ಅಂದ್ಬಿಟ್ಟು ಸಾಂಬಾರು ಬಿಟ್ಟು ಅವ್ರಿಗೆ ಮುದ್ದೆ ಕೊಟ್ಟೆ. ಹಾಗೆ ಯಾಕೋ ಮಳೆ ಬರ್ತಿತ್ತು. ಈಚೆ ಬಂದು ನೋಡಿದೆ, ಮಳೆ ಬರ್ತಾಯಿತ್ತು. JCB ಏನೋ ಡ್ರೈನ್ ಏನೋ ತೋಡೋಕ್ಕೆ ಅಂದ್ಬಿಟ್ಟು ತೋಡ್ತಾಯಿದ್ರು. ಅದು ನೋಡ್ಕೊಂಡು ಹಾಗೆ ಸಿಲ್ವರ್ ಐಟಮ್ಸ್ನೆಲ್ಲ ಒಂದು ಕೋಲ್ಗೇಟ್ ಪೌಡರ್ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಬೇರೆ ಏನು ಹಾಕಿದ್ರೂ ಅಷ್ಟು ನೀಟಾಗಿ ಕ್ಲೀನ್ ಆಗೋಲ್ಲ. ಕೋಲ್ಗೇಟ್ ಪೌಡ್ರ್ ಹಾಕಿದ್ರೆ ಎಷ್ಟು ನೀಟಾಗಿ ಆಗಿ ವಾಶ್ ಆಗುತ್ತೆ ಗೊತ್ತಾ. ಸೊ ನಾನು ಹಂಗಾಗಿ ಜಾಸ್ತಿ ನಾನು ಕೋಲ್ಗೇಟ್ ಪೌಡ್ರ್ ಯೂಸ್ ಮಾಡಿಕೊಂಡೆ ಸಿಲ್ವರ್ ಐಟಮ್ಸನ್ನೆಲ್ಲ ತೊಳ್ಕೊತೀನಿ. ದೇವ್ರ ಸಾಮಾನೆಲ್ಲ ತೊಳೆದಾದ್ಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತ ನೀರೆಲ್ಲ ಬಿಟ್ಟಿದೆ. ಅವಳಿಗೆ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಕೊಂಡು ಅವಳು ಪಕ್ಕದ ಮನೆ ಹುಡುಗನ ಜೊತೆ ನಮ್ಮ ಮನೇಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ ಸಾಂಗ್ ಹಾಕ್ಕೊಂಡು. ಈಗಿನ ಕಾಲದ ಮಕ್ಕಳಿಗೆ ಏನು ಬರಲ್ಲ ಅನ್ನೋಕ್ಕೆ ಆಗಲ್ಲ. ಪ್ರತಿಯೊಂದು ಕಲ್ತ್ಕೋತಾರೆ, ಪ್ರತಿಯೊಂದು ಬೇಗ ಅಟ್ರ್ಯಾಕ್ಟ್ ಮಾಡ್ಕೋತಾರೆ. ಆಮೇಲೆ ದೇವ್ರ ಮನೇಲಿ ಫೋಟೋ ಎಲ್ಲ ತೆಗೆದು ಎಲ್ಲನೂ ಒರೆಸ್ಕೊಂಡು ನೆಲ ಎಲ್ಲ ಕ್ಲೀನ್ ಮಾಡಿಕೊಂಡು ಡೀಪಾಗಿ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡೆ. ಏಕೆಂದರೆ ನಾವು ನಾಳೆ ಮನೆ ದೇವ್ರ ದೇವಸ್ಥಾನದಲ್ಲಿ ನವಗ್ರಹ ಪೂಜೆ ಮಾಡಿಸ್ತಿದ್ದೀವಿ. ಹಾಗಾಗಿ ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಹೊರಗಡೆ ಸ್ವಲ್ಪ ಎಲ್ಲನೂ
ಒರೆಸ್ಕೊಂಡೆ. ಜಾಸ್ತಿ ನೈಟ್ ಆಗಿಬಿಟ್ಟಿತ್ತು, ಇನ್ನು ಆವಾಗೆಲ್ಲ ಹೊರ್ಗಡೆ ಹೋಗೋಕ್ಕಾಗಲ್ಲ ಅಂತ ಮನೆ ಕ್ಲೀನ್ ಮಾಡೋಕ್ಕೆ ಮುಂಚೆನೇ ಎಲ್ಲ ಹೊರ್ಗಡೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ನಂತರ ಮನೆಗೆ ಹೋಗಿ ಕ್ಲೀನ್ ಮಾಡಿದ್ದಾಯಿತು. ಇಲ್ಲಾಂದರೆ ಆಮೇಲೆ ಅಷ್ಟೊತ್ತೆಲ್ಲ ಈಚೆಗೆ ಬರೋಕ್ಕಾಗಲ್ಲ ಅಲ್ಲ, ಹಂಗಾಗಿ ಫಸ್ಟೇ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ದಾಗೆಲ್ಲ ಇದಿಟ್ಕೊಂಡೆ. ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಸೋಫಾಗೆ ಕವರೆಲ್ಲ ವಾಶ್ ಮಾಡಿಟ್ಟಿದ್ದೆ, ಅದಕ್ಕೆಲ್ಲ ಆರ್ಗನೈಸ್ ಮಾಡಿಕೊಂಡು ಆಯಿತು. ಇಷ್ಟೆಲ್ಲ ಮಾಡೋಷ್ಟರಲ್ಲಂತೂ ನನಗಂತೂ ಸಾಕಾಗೋಗ್ಬಿಟ್ಟು. ಅಯ್ಯೋ, ಇಷ್ಟೊಂದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಲ್ಲದೆ ಬಟ್ಟೆಗಳನ್ನೆಲ್ಲ ನಾನು ಹ್ಯಾಂಡ್ ವಾಶ್ ಮಾಡಿದ್ದೀನಿ. ಎಷ್ಟು ಬಟ್ಟೆ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಗೊತ್ತಾ. ಆಮೇಲಂತೂ ನೈಟು ಮಲಗೋ ಅಷ್ಟರಲ್ಲೇ 12 ಗಂಟೆ ಆಗಿಬಿಟ್ಟಿತ್ತು. ಯಪ್ಪ, ನನಗಂತೂ ಸಾಕಾಗೋಗಿತ್ತು. ಇವತ್ತೊಂದು 5 ನಿಮಿಷನೂ ಕೂತಿರಲಿಲ್ಲ. ಅಟ್ಲೀಸ್ಟ್ ನನ್ನ ಮಗಳಿಗೆ ಊಟ ಮಾಡಿಸುವಾಗಾದರೂ ಕೂತ್ಕೊತಿದ್ದೆ. ಇವತ್ತು ನನ್ನ ಮಗಳಿಗೆ ಊಟನೂ ಕೂಡ ನಾನು ಮಾಡಿಸಿರ್ಲಿಲ್ಲ. ನನ್ನ ಹಸ್ಬೆಂಡೇ ಎಲ್ಲವೂ ನನ್ನ ಮಗಳಿಗೆ ಊಟ ಮಾಡಿಸಿದ್ರು. ಹಾಗಾಗಿ ನನಗೆ ಹೆವಿ ಕೆಲಸ ಆಗೋಯ್ತು ಇವತ್ತು. ಪ್ರತಿಯೊಂದು ನನಗೇನೂ ಐಡಿಯಾಸ್ ಇರಲಿಲ್ಲ. ನಾನೇನೋ ಮೇ ಬಿ ನನಗೆ ಪೀರಿಯಡ್ಸ್ ಟೈಮ್ ಇತ್ತು, ಹಾಗಾಗಿ ಮೇ ಬಿ ನೆಕ್ಸ್ಟ್ ವಾರ ಹೋಗೋಣ ದೇವಸ್ಥಾನಕ್ಕೆ ಅಂದ್ಕೊಂಡ್ವಿ. ಅವರು ಪುರೋಹಿತರು ಇಲ್ಲ, ಈ ವಾರನೇ ಬನ್ನಿ ಮಾಡಿಕೊಟ್ಬಿಡ್ತೀನಿ ಅಂತ ಅಂದ್ರೆ ಒಂದು ದಿನದಲ್ಲೇ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಈ ಟೀಪೈನ ಏನಂತಕ್ಕೆ ಮೇಲಿಟ್ಟಿರ್ತೀವಿ ಅಂದರೆ ನನ್ನ ಮಗಳು ಬಾಂಡದಲ್ಲಿ ಅವಾಗವಾಗ ಆಟ ಆಡ್ತಾ ಇರ್ತಾಳೆ, ಎಲ್ಲ ಕೈ ಬಾಯಿಗೆ ಸಿಗುತ್ತೆ. ಹಾಗಾಗಿ ಮೇಲ್ಗೆ ಎತ್ತು ಮಾಡಿಬಿಟ್ಟಿದ್ದೀನಿ. ಆ ಬಟ್ಟೆ ಎಲ್ಲ ಎಳ್ಕೊಂಡು ಹೆವಿ ಮೆಸ್ಸಿ ಮಾಡ್ತಾಳೆ. ಹಾಗಾಗಿ ನಾನು ಅದನ್ನು ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಟೈಮ್ 11:30 ಆಯಿತು. ಇನ್ನೂ ಮನೆ ಒರೆಸಿರಲ್ಲ. ಎಲ್ಲ ಮನೆಯೆಲ್ಲ ಒರೆಸಿ ಮನೆ ಒರೆಸೋಷ್ಟರಲ್ಲಂತೂ 12 ಗಂಟೆನೇ ಆಗಿಬಿಡುತ್ತೆ ನಮ್ಮ ಮನೆ ಒರೆಸೋಷ್ಟರಲ್ಲಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋಗಳನ್ನ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೋಡಿ, ನಾನು ಹೇಳ್ದಂಗೆ ಕರೆಕ್ಟಾಗಿ 12 ಗಂಟೆ ಹಾಗೇ ಹೋಯಿತು. ಇವತ್ತಿನ ದಿನ ಹೇಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.